ಸಂಕಷ್ಟ ಎದುರಾಗಿದೆ. ಸ್ನೇಹಿತರ ಜೊತೆ ಸೇರಿ ಸ್ಕೆಚ್ ಹಾಕಿದ್ರ ವರ್ತೂರು. ರಾಜಕೀಯ ದ್ವೇಷಕ್ಕೆ ಶ್ವೇತಾ ಗೌಡಳನ್ನ ಬಳಸ್ಕೊಂಡ್ರ ವರ್ತೂರು. ರಾಜಕೀಯ ದ್ವೇಷಕ್ಕೆ ಶ್ವೇತಾಳನ್ನ ಹಾಗಾದ್ರೆ ವರ್ತೂರು ಪ್ರಕಾಶ್ ಬಳಸ್ಕೊಂಡ್ರ. ವಂಚನೆ ಕೇಸ್ನಲ್ಲಿ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾಗಿದೆ. ರಾಜಕೀಯ ಎದುರಾಳಿಯನ್ನ ಮಣಿಸೋದಕ್ಕೆ ಈಕೆಯ ಮೂಲಕ ಟ್ರಾಪ್ ಮಾಡಿಸಿದ್ರ. ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರ ವರ್ತೂರು. ತನಿಖೆ ವೇಳೆ ಬಯಲಾಗ್ತಾ ಇದೆ ಒಂದೊಂದೇ ಸ್ಫೋಟಕ ವಿಚಾರಗಳು. ವಂಚನೆ ಕೇಸಲ್ಲಿ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ವಿಚಾರಣೆ ಕೂಡ ಎದುರಿಸಿದ್ದಾರೆ. ತನಿಖೆಯ ವೇಳೆ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಬಿಜೆಪಿ ಮುಖಂಡನನ್ನ ವರ್ತೂರು ಪ್ರಕಾಶ್ ಟಾರ್ಗೆಟ್ ಮಾಡಿದ್ರ. ರಾಜಕೀಯ ಎದುರಾಳಿ ಮಣಿಸೋದಕ್ಕೆ ಈಕೆಯ ಮೂಲಕ ಟ್ರಾಪ್ ಮಾಡಿದ್ರ. ಇಂಥದ್ದೊಂದು ಅನುಮಾನ ಬರ್ತಾ ಇದೆ. ಮೈಸೂರು ಪಾಕ್ ಟಾರ್ಗೆಟ್ ಮಾಡಿದ್ದ ವರ್ತೂರು. ಶ್ವೇತಾ ಗೌಡ ಮೊಬೈಲ್ನಲ್ಲಿ ಸಾಕಷ್ಟು ನಂಬರ್ಗಳು ಪೊಲೀಸರಿಗೆ ಸಿಕ್ಕಿದೆ. ಆದರೆ ನಾಯಕರ ನಂಬರ್ಗಳನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಆಕೆ ಸೇವ್ ಮಾಡಿಕೊಂಡಿದ್ಲು. ಜಾಮೂನು, ಮೈಸೂರು ಪಾಕು ಅಂತ ಕೆಲವರ ಕಾಂಟ್ಯಾಕ್ಟ್ಗಳನ್ನ ಶ್ವೇತಾ ಗೌಡ ಸೇವ್ ಮಾಡಿಕೊಂಡಿದ್ದ ರೀತಿ ಇದು. ಕೋಲಾರ ಭಾಗದ ಬಿಜೆಪಿ ಮುಖಂಡನಿಗೆ ರೆಡಿಯಾಗಿತ್ತು ಗಾಳ. ಬಿಜೆಪಿ ಮುಖಂಡನನ್ನ ಶ್ವೇತಾ ಗೌಡ ಕಾಂಟ್ಯಾಕ್ಟ್ ಮಾಡಿದ್ರು. ತನಿಖೆಯ ವೇಳೆ ಬಯಲಾಗ್ತಾ ಇರುವಂತ ಒಂದೊಂದೇ ಸ್ಫೋಟಕ ವಿಚಾರಗಳು. ತನ್ನ ರಾಜಕೀಯ ಎದುರಾಳಿಯನ್ನ ಮಣಿಸೋದಕ್ಕೆ ಈಕೆಯ ಮೂಲಕ ವರ್ತೂರು ಪ್ರಕಾಶ್ ಟ್ರಾಪ್ ಮಾಡಿದ್ರು. ಬಿಜೆಪಿ ಮುಖಂಡನ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ವರ್ತೂರು ಪ್ರಕಾಶ್. ಈ ನಾಯಕನ ಬಳಿ ಸಾಕಷ್ಟು ಹಣ ಇದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದೆ ವರ್ತೂರು ಪ್ರಕಾಶ್. ಈತನ ಹತ್ರ ಸಾಕಷ್ಟು ಹಣ ಇದೆ, ಇನ್ವೆಸ್ಟ್ ಮಾಡು ಅಂತ ಸ್ನೇಹಿತೆ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಹೇಳಿದ್ರಂತೆ. ಆ ಬಿಜೆಪಿ ನಾಯಕನನ್ನ ಶ್ವೇತಾ ಗೌಡ ಸಂಪರ್ಕ ಮಾಡಿದ್ರು. ಪರಿಚಯ ಆಗ್ತಿದ್ದಂತೆ ಮೈಸೂರು ಪಾಕ್ ನೀಡಿದ್ದ ಆ ನಾಯಕ. ಮೈಸೂರು ಪಾಕ್ ಅಂತ ಶ್ವೇತಾ ಅವರ ನಂಬರ್ ಅನ್ನ ಸೇವ್ ಮಾಡಿಕೊಂಡಿರ್ತಾರೆ. ಶ್ವೇತಾ ಮೂಲಕ ಬಿಜೆಪಿ ಮುಖಂಡನಿಗೆ ವರ್ತೂರು ಗಾಳ ಹಾಕಿದ್ರ ಅನ್ನೋ ಡೌಟ್ ಬರ್ತಾ ಇದೆ. ಮೈಸೂರು ಪಾಕ್ ಅಂತ ಸೇವ್ ಮಾಡಿದ್ಲು ಈ ಶ್ವೇತಾ ಗೌಡ, ಆ ಬಿಜೆಪಿ ನಾಯಕನ ಹೆಸರನ್ನ. ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ ಅಂತ ಮೈಸೂರಿಗೆ ಶ್ವೇತಾ ಗೌಡ ಹೋಗ್ತಾ ಇದ್ರು. ನಾಯಕನ ಬಳಿ ಸಾಕಷ್ಟು ಹಣ ಇದೆ, ಇನ್ವೆಸ್ಟ್ ಮಾಡು ಅಂತ ತನ್ನ ಸ್ನೇಹಿತೆ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಹೇಳಿದ್ರಂತೆ. ಬಿಜೆಪಿ ನಾಯಕನನ್ನ ಈ ಶ್ವೇತಾ ಗೌಡ ಸಂಪರ್ಕ ಮಾಡ್ತಾಳೆ. ವರ್ತೂರ್ಗೆ ಬಿಜೆಪಿ ಮುಖಂಡ ಟಾರ್ಗೆಟ್ ಆಗಿದ್ಯಾಕೆ? ವರ್ತೂರು ಪ್ರಕಾಶ್ ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿದ್ರು. ಟಾರ್ಗೆಟ್ ಮಾಡೋದಕ್ಕೆ ಶ್ವೇತಾ ಗೌಡಳನ್ನ ಬಳಸ್ಕೊಂಡ್ರು ಅನ್ನೋ ಮಾಹಿತಿ ಹೊರಗಡೆ ಬರ್ತಾ ಇದೆ. ಜೊತೆಗೆ ಈ ಬಿಜೆಪಿ ಮುಖಂಡನೇ ಟಾರ್ಗೆಟ್ ಆಗಿದ್ಯಾಕೆ ವರ್ತೂರ್ಗೆ? ವರ್ತೂರ್ಗೂ ಆ ಬಿಜೆಪಿ ಮುಖಂಡನಿಗೂ ಏನ್ ಲಿಂಕ್? ಆ ನಾಯಕ ಹಾಗೂ ವರ್ತೂರು ಮಧ್ಯೆ ಟಿಕೆಟ್ ಫೈಟ್ ಇತ್ತು. 2023ರ ಕೋಲಾರ ಟಿಕೆಟ್ಗೆ ವರ್ತೂರು ಮತ್ತು ಓಂ ಚಲಪತಿ ಮಧ್ಯೆ ಟಫ್ ಫೈಟ್ ಇತ್ತು. ವರ್ತೂರ್ಗೆ ಯಾಕೆ ಟಿಕೆಟ್ ಕೊಡ್ತೀರಿ ಅಂತ ಓಂ ಚಲಪತಿ ಹೇಳಿದ್ರಂತೆ. ವರ್ತೂರ್ಗೆ ಯಾಕೆ ಟಿಕೆಟ್ ಕೊಡ್ತೀರಿ ಅಂತ. ಎಲೆಕ್ಷನ್ಗೆ ಅಡ್ಡಿ ಆಗಬಹುದು ಅನ್ನೋ ಕಾರಣಕ್ಕೆ ಓಂ ಚಲಪತಿಗೆ ಹನಿ ಟ್ರಾಪ್ ಮಾಡಲಾಗಿದೆಯಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪ್ರಕರಣದ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಪರಿಚಯನೇ ಇಲ್ಲ ನನಗೆ ಶ್ವೇತಾ ಗೌಡ ಅಂತ ಹೇಳ್ತಾ ಇದ್ದ ವರ್ತೂರು ಪ್ರಕಾಶ್ ಆಕೆಯನ್ನ ಮುಂದೆ ಇಟ್ಕೊಂಡು ಯಾವ ರೀತಿ ಗಾಳವನ್ನ ಹೆಣ್ತಿದ್ರು ಅನ್ನೋದು ಈಗ ಒಂದೊಂದೇ ವಿಷಯಗಳು ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಹನಿ ಟ್ರಾಪ್ಗೆ ಇಲ್ಲಿ ವ್ಯವಸ್ಥೆ ಆಗಿತ್ತಾ ಅಥವಾ ಆ ಬಿಜೆಪಿ ನಾಯಕನನ್ನ ಕೆಡ್ಡಾಗೆ ಕೆಡುವುದಕ್ಕೆ ಅಂತ ಈ ತರ ಪ್ಲಾನ್ ಆಗಿತ್ತಾ? ಯಾವ್ಯಾವ ವಿಷಯಗಳು ಹೊರಗಡೆ ಬರ್ತಾ ಇದೆ?
ಖಂಡಿತವಾಗಿಯೂ ಶ್ವೇತಾ, ಈ ಒಂದು ಶ್ವೇತಾಗೌಡ ವಂಚನೆ ಪ್ರಕರಣದಲ್ಲಿ ಒಂದೊಂದೇ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ರಾಜಕೀಯ ಎದುರಾಳಿಯನ್ನ ಏನು ಮಣ್ಣು ಮುಕ್ಕಿಸೋ ಸಲುವಾಗಿ ವರ್ತೂರು ಪ್ರಕಾಶ್ ಈ ಶ್ವೇತಾಗೌಡಳನ್ನ ಬಳಸ್ಕೊಂಡ್ರ ಅನ್ನುವಂತ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಶ್ವೇತಾಗೌಡ ಮೊಬೈಲ್ನಲ್ಲಿ ಏನು ಬಿಜೆಪಿ ಮುಖಂಡನ ಏನು ಮೊಬೈಲ್ ನಂಬರ್ ಕೂಡ ಸೇವ್ ಆಗಿತ್ತು. ಜೊತೆಗೆ ಅದರಲ್ಲಿ ವಿವಿಧ ರೀತಿಗಳಲ್ಲಿ ಅಂದರೆ ವರ್ತೂರು ಪ್ರಕಾಶ್ ಮೊಬೈಲ್ ನಂಬರನ್ನು ಜಾಮೂನ್ ಅಂತೇಳಿ, ಜೊತೆಗೆ ಏನು ಬಿಜೆಪಿ ಮುಖಂಡ ಅಂದರೆ ಹಿಂದೆ ಕೋಲಾರ 2023 ಲೋಕಸಭಾ ಚುನಾವಣೆಯ ಬಿಜೆಪಿ ಏನು ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಬಿಜೆಪಿ ಮುಖಂಡ ಏನಿದ್ರು ಅವರು ಈ ಒಂದು ಟಿಕೆಟ್ ಕೈ ತಪ್ಪಿತ್ತು. ಆ ಒಂದು ಟಿಕೆಟ್ ಇದೇ ವರ್ತೂರು ಪ್ರಕಾಶ್ಗೆ ಸಿಕ್ಕಿತ್ತು. ಆ ಒಂದು ಸಂದರ್ಭದಲ್ಲಿ ಅಂದರೆ ಮುಂದೆ ಆ ಚುನಾವಣೆಯಲ್ಲಿ ವರ್ತೂರು ಪ್ರಕಾಶ್ ಸೋಲನ್ನು ಕೂಡ ಕಂಡಿದ್ರು. ಅದಾದ ಬಳಿಕ ಮತ್ತೊಂದು ಚುನಾವಣೆ, ಮುಂಬರುವಂಥ ಚುನಾವಣೆಗೂ ಕೂಡ ಈಗಾಗಲೇ ವರ್ತೂರು ಪ್ರಕಾಶ್ ಸಿದ್ಧವಾಗ್ತಾ ಇರುವಂಥದ್ದು. ಆ ಚುನಾವಣೆಗೂ ಕೂಡ ಈ ವ್ಯಕ್ತಿ ಅಡ್ಡ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೇ ಶ್ವೇತಾಗೌಡ ಬಳಸ್ಕೊಂಡು ಇನ್ನೊಂದು ಹನಿ ಟ್ರಾಪ್ಗೆ ಮುಂದಾಗಿದ್ರ ಅನ್ನೋಂಥ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಜೊತೆಗೆ ಇದೇ ಶ್ವೇತಾಗೌಡಗೆ ವರ್ತೂರು ಪ್ರಕಾಶ್ ಅವರೇ ಅವರನ್ನು ಪರಿಚಯ ಮಾಡ್ತಾರೆ. ಪರಿಚಯ ಮಾಡಿ ಅವರನ್ನು ಸಾಕಷ್ಟು ಬಾರಿ ಏನು ಭೇಟಿ ಮಾಡುವಂಥ ಒಂದು ಪ್ರಯತ್ನ ಆಗುತ್ತೆ. ಫೇಸ್ಬುಕ್ ಮುಖಾಂತರ ಶ್ವೇತಾಗೌಡ ಆತನನ್ನು ಪರಿಚಯ ಮಾಡಿಕೊಂಡು ನಂತರ ಮೈಸೂರಿಗೆ ಭೇಟಿಗೆ ತೆರಳ್ತಾರೆ. ಮೊದಲ ಬಾರಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆ ಮುಖಂಡ ಇದೇ ಶ್ವೇತಾಗೌಡಗೆ ಮೈಸೂರು ಪಾಕ್ ಕೊಟ್ಟಿರ್ತಾನೆ. ಅದೇ ಸಲುವಾಗಿ ಆಕೆ ಮೊಬೈಲ್ನಲ್ಲಿ ಮೈಸೂರು ಪಾಕ್ ಅಂತೇಳಿ ಆತನ ಹೆಸರನ್ನು ಸೇವ್ ಮಾಡ್ಕೊಂಡಿರ್ತಾಳೆ. ಆತನನ್ನು ಭೇಟಿಯಾಗುವಂಥ ಸಲುವಾಗಿ ಮೈಸೂರಿನಲ್ಲಿ ತೆರಳಿರ್ತಾಳೆ. ಆ ಸಂದರ್ಭದಲ್ಲಿ ಮೈಸೂರಿನ ಹನುಮಂತು ಪಲಾವ್ ಹೇಳಿತ್ತು. ಅಲ್ಲಿ ಪಲಾವ್ ತಿನ್ನಬೇಕಾದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಪೊಲೀಸರು ಅಲ್ಲಿಗೆ ತೆರಳಿ ಆಕೆಯನ್ನು ಬಂಧನ ಮಾಡ್ತಾರೆ. ಅದಾದ ಬಳಿಕ ವಿಚಾರಣೆಯಲ್ಲಿ ಈ ಎಲ್ಲ ವಿಚಾರಗಳು ಹೊರಬರ್ತಾ ಇರುವಂಥದ್ದು. ಪ್ರಾರಂಭದ ಹಂತದಲ್ಲಿ ಈ ಒಂದು ವಿಚಾರವನ್ನ ವರ್ತೂರು ಪ್ರಕಾಶ್ ಅವರು ಮುಚ್ಚಿಟ್ಟಿದ್ರು. ಇದೀಗ ಒಂದೊಂದೇ ವಿಚಾರಗಳು ಹೊರಬರ್ತಾ ಇರುವಂತದ್ದು. ಶ್ವೇತಾ, ಹರೀಶ್ ಹಾಗೆ ಸಂಪರ್ಕದಲ್ಲಿದೆ. ಫೇಸ್ಬುಕ್ ಗೆಳತಿಯನ್ನ ನಂಬಿ ವರ್ತೂರು ಪ್ರಕಾಶ್ ಕೆಟ್ರ, ಹೊರಗೊಂದು ಒಳಗೊಂದು ಮಾತಾಡಿದ್ರ ವರ್ತೂರು. ಖಾಕಿ ಮುಂದೆ ಬಂದು ಮಾಧ್ಯಮದ ಮುಂದೆ ಮತ್ತೊಂದು ಎರಡೆರಡು ಮಾತಾಡಿ ಕಳ್ಳಾಟವಾಡ್ತಾ ಇದ್ದಾರ ವರ್ತೂರು ಪ್ರಕಾಶ್. ನನಗೂ ಶ್ವೇತಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು ವರ್ತೂರು. ಸ್ನೇಹಿತೆಯೇ ಅಲ್ಲ, 6 ತಿಂಗಳ ಹಿಂದೆ ಪರಿಚಯ ಅಂತ ಹೇಳಿದ್ರು. ಪೊಲೀಸರ ಮುಂದೆ ಒಂದು ಹೇಳಿಕೆ, ಹೊರಗಡೆ ಬಂದು ಮಾಧ್ಯಮದವರ ಮುಂದೆಯೇ ಮತ್ತೊಂದು ರೀತಿಯಾದ ಹೇಳಿಕೆಯನ್ನ ಕೊಡ್ತಾ ಇರೋದು ವರ್ತೂರು ಪ್ರಕಾಶ್ಗೆ ಸಂಕಷ್ಟ ತಂದಿಡ್ತಾ ಇದೆಯಾ? ಖಾಕಿ ಮುಂದೆ ವರ್ತೂರು ಕೊಟ್ಟ ಹೇಳಿಕೆನೇ ಬೇರೆ. ಶ್ವೇತಾ ಜೊತೆ ಒಳ್ಳೆ ಸ್ನೇಹ ಇತ್ತು ಅಂತ ವರ್ತೂರು ಹೇಳಿದ್ದಾರೆ. ಸಂಬಂಧ ಮತ್ತು ವ್ಯವಹಾರ ಎರಡನ್ನೂ ಒಪ್ಕೊಂಡಿದ್ದಾರೆ ವರ್ತೂರು. ಶ್ವೇತಾ ಹೆಸರನ್ನ ಚಿನ್ನ ಅಂತ ವರ್ತೂರು ಸೇವ್ ಮಾಡಿದ್ರು. ಸುಮಾರು ಬಂಗಾರದ ಅಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ತೂರು ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. 100ಕ್ಕೆ 100 ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, 100ಕ್ಕೆ 100 ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜನೇ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದು ಹೋಗ್ತಾರೆ. ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು. ನನ್ನ ಹೆಸರನ್ನು ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು. ಅದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಚಿನ್ನದ ಮೋಸದ ಈ ಪ್ರಕರಣದಲ್ಲಿ ತಗಲಾಕೊಂಡಂತಹ ಶ್ವೇತಾಗೌಡ ತನಗೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ವರ್ತೂರು ಪ್ರಕಾಶ್ ಏನ್ ಹೇಳಿದ್ರು. ಈಗ ನೋಡಿದ್ರೆ ಆಕೆ ಹೆಸರನ್ನ ಮೊಬೈಲ್ನಲ್ಲಿ ಚಿನ್ನ ಅಂತಾನೆ ಸೇವ್ ಮಾಡ್ಕೊಂಡಿದ್ರಂತೆ. ಯಾವ ತರದ ಚಿನ್ನ ಅಂತ ಇದು? ಹಾಗಾದ್ರೆ ಒಳಗಡೆ ಪೊಲೀಸರು ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟೇ ಬೇರೆ, ಹೊರಗಡೆ ಬಂದು ಶ್ವೇತಾಗೌಡ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿದ್ದ ಸ್ಟೇಟ್ಮೆಂಟೇ ಬೇರೆ ಆಗಿದೆ. ಖಂಡಿತವಾಗಿ ಶ್ವೇತಾ, ಪ್ರಾರಂಭದ ಹಂತದಲ್ಲಿ ಅಂದರೆ ನಿನ್ನೆ ಅಷ್ಟೇ ವರ್ತೂರು ಪ್ರಕಾಶ್ನನ್ನು ಪೊಲೀಸರು ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಕೂಡ ಮಾಡಿದ್ರು. ವಿಚಾರಣೆ ಮುಗಿದ ಬಳಿಕ ಹೊರಬಂದಂತ ವರ್ತೂರು ಪ್ರಕಾಶ್ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಆಕೆಯ ಜೊತೆಗೆ ನನಗೆ ಯಾವುದೇ ನಂಟಿಲ್ಲ, ಆಕೆ ಪರಿಚಯ ಇದ್ದಿದ್ದು ಸತ್ಯ, ಜೊತೆಗೆ ಆಕೆ ಸಾಕಷ್ಟು ಇದೇ ರೀತಿಯಾಗಿ ರಾಜಕೀಯ ವ್ಯಕ್ತಿಗಳ ಫೋಟೋಗಳನ್ನು ಇಟ್ಕೊಂಡು ಈ ರೀತಿಯಾಗಿ ಹಲವರಿಗೆ ವಂಚನೆ ಮಾಡಿದ್ದಾಳೆ ಅನ್ನುವಂಥ ವಿಚಾರವೂ ಕೂಡ ನನಗೆ ಗೊತ್ತಾಗಿದೆ. ಆದರೆ ಆಕೆಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಸುಮ್ಮನೆ ಇದನ್ನು ಸೃಷ್ಟಿ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಪೊಲೀಸರ ಒಂದು ಮೂಲಗಳಿಂದ ಗೊತ್ತಾಗ್ತಾ ಇರುವಂಥ ವಿಚಾರ,
ವರ್ತೂರ್ ಪ್ರಕಾಶ್ ಮಾಧ್ಯಮಗಳ ಮುಂದೆ ಬೇರೆನೇ ವಿಚಾರ ಹೇಳ್ತಾರೆ, ಆದರೆ ಪೊಲೀಸರ ಮುಂದವೇ ಮತ್ತೊಂದು ವಿಚಾರ. ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ವರ್ತೂರ್ ಪ್ರಕಾಶ್ ಅವರು ಒಂದು ರೀತಿಯಲ್ಲಿ ಕಳ್ಳಾಟ ಆಡುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ ಅನ್ನುವಂಥ ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ವರ್ತೂರ್ ಪ್ರಕಾಶ್ ಪೊಲೀಸರ ಬಳಿ ಕೊಟ್ಟಂಥ ಒಂದಷ್ಟು ಹೇಳಿಕೆಗಳು ಕೂಡ ಈಗಾಗಲೇ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಏನು ಶ್ವೇತಾಳ ಅವರ ಮನೆಗೆ ಕೂಡ ಇದೇ ವರ್ತೂರ್ ಪ್ರಕಾಶ್ ಹೋಗಿದ್ದಾಗಿ, ಜೊತೆಗೆ ಈಗಾಗಲೇ ಏನು ಆಕೆ ಕೊಟ್ಟಂಥ ಒಂದಷ್ಟು ಚಿನ್ನಾಭರಣವನ್ನು ಮಗನಿಗೆ ಕೊಟ್ಟಿದ್ದಾಗಿ ಕೂಡ ಈಗಾಗಲೇ ಪೊಲೀಸರ ಬಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲದೆ 100 ಗ್ರಾಮ್ ಚಿನ್ನಾಭರಣ ಜೊತೆಗೆ 12.5 ಲಕ್ಷ ಹಣವನ್ನು ಕೂಡ ಈಗಾಗಲೇ ಪೊಲೀಸರಿಗೆ ವರ್ತೂರ್ ಪ್ರಕಾಶ್ ಒಪ್ಪಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಶ್ವೇತಾ ವರ್ತೂರ್ ಪ್ರಕಾಶ್ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಆದರೆ ಪೊಲೀಸರ ತನಿಖೆಯಲ್ಲಿ ಬೇರೆ ಬೇರೆ ವಿಚಾರಗಳ ಅಂದರೆ ಆಕೆಯನ್ನು ಮೊಬೈಲ್ ಫೋನ್ನಲ್ಲಿ ಚಿನ್ನ ಅಂತ ಸೇವ್ ಮಾಡ್ಕೊಂಡಿರುವ ವಿಚಾರಗಳು, ಈ ಎಲ್ಲ ವಿಚಾರಗಳು ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಏನು ಪೊಲೀಸರು ಒಂದು ರೀತಿಯಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ರೀತಿಯಾಗಿ ಇನ್ನೂ ಹಲವರಿಗೆ ಯಾವ ರೀತಿಯಾಗಿ ವಂಚನೆ ಆಗಿದೆ ಅನ್ನೋದರ ಕುರಿತು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಒಂದು ಚಿನ್ನಾಭರಣ ಕರೆಸಿ ಮಾರಿದಂತಹ ಬೋರಾರಾಮ್ ಎಂಬುವಂಥ ವ್ಯಕ್ತಿಗೂ ಕೂಡ ಈಗಾಗಲೇ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇರುವಂಥದ್ದು. ಶ್ವೇತಾ, ಹಾಗೆ ಸಂಪರ್ಕದಲ್ಲಿರಿ ಹರೀಶ್. ವರ್ತೂರು ಗೆಳತಿ ಶ್ವೇತಾ ಗೌಡಾಳ ಮತ್ತಷ್ಟು ಪುರಾಣ ಬಯಲಾಗ್ತಾ ಇದೆ. ಶ್ವೇತಾ ಗೌಡಾಳ ಲಿಂಕ್ ಹೇಗಿತ್ತು ಅನ್ನೋದನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ. ಶ್ವೇತಾಗೆ ವರ್ತೂರು ಜೊತೆ ಮಾತ್ರ ಲಿಂಕ್ ಅಲ್ಲ, ಡಿ ಗ್ಯಾಂಗ್ನ ಕೆಲವು ಆರೋಪಿಗಳಿಗೂ ಶ್ವೇತಾ ಗೌಡ ಜೊತೆ ನಂಟಿತ್ತು. ಪವಿತ್ರ ಹಾಗೂ ವಿನಯ್ಗೆ ಶ್ವೇತಾ ಗೌಡ ಫ್ರೆಂಡ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಶ್ವೇತಾ ಗೌಡ ಭೇಟಿ ಕೊಟ್ಟಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತ ಪವಿತ್ರ ಗೌಡ ಭೇಟಿಯಾಗೋದಕ್ಕೆ ಈ ಶ್ವೇತಾ ಗೌಡ ಬಂದಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಬ್ಬರು ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ, ಆಕೆಯ ಪಕ್ಕದಲ್ಲಿರೋದು ಶ್ವೇತಾ ಗೌಡ. ಈ ಪ್ರಕರಣದ ಆರೋಪಿ ವಿನಯ್ ಪವಿತ್ರಾಳನ್ನ ಶ್ವೇತಾ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿರ್ತಾಳೆ. ಅವತ್ತು ಸಮತಾ ಜೊತೆ ಜೈಲಿಗೆ ಭೇಟಿ ಕೊಟ್ಟಿದ್ದು ಇದೇ ಶ್ವೇತಾ. ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಸಮತಾ ಜೊತೆ ಕಾಣಿಸ್ಕೊಂಡ್ಲಲ್ಲ ಒಬ್ಬ ಯುವತಿ, ಆಕೆಯೇ ಶ್ವೇತಾ ಗೌಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಕೆಗೆ ವರ್ತೂರು ಪ್ರಕಾಶ್ ಜೊತೆ ಮಾತ್ರ ಲಿಂಕ್ ಅಲ್ಲ, ಡಿ ಗ್ಯಾಂಗ್ನ ಕೆಲವರ ಜೊತೆ ಕೂಡ ಈಕೆಗೆ ಲಿಂಕ್ ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ದೃಶ್ಯಗಳ ಸಮೇತ ನಾವು ನೋಡ್ತಾ ಇದ್ದೀವಿ ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಸಮತಾ ಜೊತೆ ಶ್ವೇತಾ ಗೌಡ ಇದ್ದಂತಹ ದೃಶ್ಯಗಳನ್ನ. ಸೊ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಎಷ್ಟು ವರ್ಷದಿಂದ ಇವರು ಪರಿಚಿತರು, ಯಾವ ವಿಚಾರಕ್ಕಾಗಿ ಇವರಿಬ್ರು ಸ್ನೇಹಿತರಾಗ್ತಾರೆ, ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ಶ್ವೇತಾ, ಈ ಕುರಿತು ಯಾವುದೇ ರೀತಿಯಾದಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಆದರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಸೇರಿತ್ತು. ಆ ಸಂದರ್ಭದಲ್ಲಿ A1 ಆರೋಪಿ ಪವಿತ್ರ ಗೌಡಳನ್ನ ನೋಡೋ ಸಲುವಾಗಿ ಆಕೆಯ ಸ್ನೇಹಿತೆ ಸಮತಾ ಸೇರಿದಂತೆ ಆಕೆಯ ಜೊತೆ ಮತ್ತೊಬ್ಬ ಯುವತಿ ಕೂಡ ಬಂದಿರ್ತಾಳೆ. ಆ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದು ಯಾರು ಈಕೆ ಎಂಬುವಂಥ ವಿಚಾರ ಕೂಡ ಸಾಕಷ್ಟು ಬಾರಿ ಪ್ರಸ್ತಾಪ ಆಗಿತ್ತು. ಪೊಲೀಸರು ಕೂಡ ಯಾರು ಈಕೆ ಅನ್ನುವಂಥ ವಿಚಾರಣೆಯನ್ನು ಮಾಡಿದ್ರು. ಆದರೆ ಇದೀಗ ಆಕೆ ಯಾರು ಅನ್ನುವಂಥ ವಿಚಾರಕ್ಕೆ ಒಂದು ತೆರೆ ಬಿದ್ದಿದೆ. ಅಂದರೆ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಶ್ವೇತಾ ಏನಿದ್ದಾಳೆ, ಆಕೆ ಕೂಡ ಈಕೆ ಅವತ್ತು ಆ ಸಂದರ್ಭದಲ್ಲಿ ಪವಿತ್ರ ಗೌಡರನ್ನ ಭೇಟಿ ಮಾಡೋದಕ್ಕೆ ಪರಪ್ಪನಗ್ರರ ಜೈಲಿಗೆ ಹೋಗಿದ್ಲು ಅನ್ನುವಂಥ ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರೋ. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಶ್ವೇತಾ ಗೌಡಳ ಏನೊಂದು ಲಿಂಕ್ ಯಾವ ರೀತಿಯಾಗಿತ್ತು ಅಂತ ಅಂದರೆ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಜೊತೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಏನಿದ್ರು ಅವರ ಜೊತೆ ಈಕೆ ಕಾಂಟ್ಯಾಕ್ಟನ್ನು ಹೊಂದಿದ್ಲು ಅನ್ನುವಂಥ ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಇವತ್ತು ವಂಚನೆ ಕೇಸಲ್ಲಿ ಸಿಕ್ಕಿ ಬಿದ್ದಿರುವಂತಹ ಶ್ವೇತಾ ಗೌಡ ಅವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಂಥ ಪವಿತ್ರ ಗೌಡಳನ್ನ ನೋಡೋದಕ್ಕೂ ಕೂಡ ಈಕೆ ಜೈಲಿಗೆ ಹೋಗಿದ್ಲು ಅನ್ನುವಂಥ ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.